ಹಲೋ ವೈಸ್ ಎಷ್ಟೋ ಜನಕ್ಕೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ. ಲೈಕ್ ಇಂಜಿನಿಯರಿಂಗ್ ಸಪ್ರೇಟ್ ಕೌನ್ಸಿಲಿಂಗ್ ಮಾಡಬೇಕಾ, ಮೆಡಿಕಲ್ಗೆ ಸಪ್ರೇಟ್ ಕೌನ್ಸಿಲಿಂಗ್ ಮಾಡಬೇಕಾ, ಇಲ್ಲಾಂತಂದರೆ ಅಗ್ರಿಕಲ್ಚರ್ಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿದ್ರೆ ಮೆಡಿಕಲ್ ಮಾಡೋಂಗಿಲ್ವಾ, ಇಲ್ಲಾಂದರೆ ಮೆಡಿಕಲ್ ಮಾಡಿದ್ರೆ ಇಂಜಿನಿಯರಿಂಗ್ ಹೆಂಗೆ ಹಾಕ್ಕೋಬೇಕು, ಎರಡೂ ಆಗಿದ್ರೆ ಅಗ್ರಿಕಲ್ಚರ್ ಯಾವ ರೀತಿ ಹಾಕ್ಕೋಬೇಕಂತ ಫುಲ್ ಕನ್ಫ್ಯೂಸ್ ಆಗಿದ್ದೀರಾ. ಸೊ ನಿಮ್ಗೆ ಏನಂತಂದರೆ ಮೂರು, ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಆ್ಯಂಡ್ ಅಗ್ರಿಕಲ್ಚರ್ ಆಗಿರ್ಬೋದು, ಮೂರು ನೀವು ಒಂದೇದರಲ್ಲಿ ಹಾಕ್ಕೋಬೇಕು, ಒಂದೇದರಲ್ಲಿ ಹಾಕ್ಬೋದು. ಅದೇನಂತಂದರೆ ಇದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ PDF ಫಾರ್ಮ್ಯಾಟ್ ಅವರು KE ಅವರೇ ಲಾಸ್ಟ್ ಇಯರ್ ಬ್ರೋಚರಲ್ಲಿ ಕೊಟ್ಟವ್ರೆ. ಸೊ ನಾವು ಫಸ್ಟ್ ಬಂದಂದರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಕೇಸ್ 1ನಲ್ಲಿ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಕ್ಯಾಂಡಿಡೇಟ್ಸ್ 20 ಇಂಜಿನಿಯರಿಂಗ್ ಕಾಲೇಜಸ್ ಹಾಕ್ತಾನೆ, ಆದಮೇಲೆ ಅಗ್ರಿಕಲ್ಚರ್ ಹಾಕ್ತಾನೆ. ಆಪ್ಷನ್ ಎಂಟ್ರಿ ಇನ್ ಕೇಸ್ ಇಫ್ ಆ್ಯಡ್ ಮೆಡಿಕಲ್ ಕೋರ್ಸ್ ಆಸ್ ಎ ಫಸ್ಟ್ ಪ್ರಿಯಾರಿಟಿ. ಫಾರ್ ಸಪೋಸ್ ಒಂದು ಮಗು ಯಾರೋ ಸ್ಟೂಡೆಂಟು ಫಸ್ಟು ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತಂದರೆ ಫಸ್ಟು ಆಪ್ಷನ್ ಎಂಟ್ರಿ ನೀವು ನೋಡ್ಕೋಬೋದು. ಇಲ್ಲಿ ಫಸ್ಟು ಝೂಮ್ ಔಟ್ ಮಾಡ್ತೀನಿ ನಿಮಗೆ ಕ್ಲಿಯರಾಗಿ ಕಾಣಿಸೋಕ್ಕೆ. ಈಗ ನೋಡ್ಬೋದು ನೀವು ಸ್ಟ್ರೀಮ್ ಒಂದು ಮೆಡಿಕಲ್ಲು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟವ್ರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಮೆಡಿಕಲಲ್ಲಿ ಯಾವುದೋ ಒಂದು ಕಾಲೇಜು ಅಂತ ಸ್ಪೆಸಿಫಿಕ್ ಕಾಲೇಜ್ ಅಂತ ಹಾಕಿರ್ತಾರೆ, ಆ್ಯಂಡ್ ಸೆಕೆಂಡು ಇನ್ನೊಂದು ಕಾಲೇಜ್ ಹಾಕಿರ್ತಾರೆ ಮೆಡಿಕಲಲ್ಲೇ. ಈ ರೀತಿ ಮೆಡಿಕಲ್ಲು 20ವರೆಗೂ ಆಪ್ಷನ್ ಎಂಟ್ರಿ ಮಾಡವ್ರೆ. 20 ಮೆಡಿಕಲ್ ಕಾಲೇಜಸ್ ಆಗಿದ್ರೆ ಮತ್ತೆ ಕಂಟಿನ್ಯೂಸ್ 40 ಹಾಕೋರು ಮೆಡಿಕಲ್ ಕಾಲೇಜಸ್. ಅದಾದಮೇಲೆ ಫಾರ್ ಸಪೋಸ್ ಇಂಥ 40 ಕಾಲೇಜಸ್ ನನಗೆ ನೀಟ್ ಸಿಗಲಿಲ್ಲ ಅಂತಂದರೆ ನಾನು KCT ಮೂಲಕ ನಾನು ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ತೀನಿ. ಮತ್ತು ಇಂಜಿನಿಯರಿಂಗಲ್ಲಿ ಮೆಡಿಕಲ್ ಆದಮೇಲೆ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಕಾಲೇಜಸ್, ಅದಕ್ಕಾಗಿ ಮೆಡಿಕಲ್ 40 ಕಾಲೇಜ್ ಕೊಟ್ಟವ್ರೆ. ನೆಕ್ಸ್ಟ್ ಪ್ರಿಯಾರಿಟಿ ಮತ್ತು ಇಂಜಿನಿಯರಿಂಗ್ ಕೊಟ್ಟವ್ರೆ 41 to 53 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟವ್ರೆ. ಸೊ ಇದು ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಸು 1 2 3 4 5 6 10 12 13 ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ ಕೊಟ್ಟವ್ರೆ. ಈ 13 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಗೆ ಸಿಗಲಿಲ್ಲ ಅಂತಂದರೆ ನಮ್ಗೆ ನೆಕ್ಸ್ಟು ಅಗ್ರಿಕಲ್ಚರಲ್ಲಿ ನಮಗೆ ಸೀಟ್ ಬರಲಿ ಅಂತ ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಇದು ಆಪ್ಷನ್ ಟ್ರಿಕ್ 1. ಫಾರ್ ಸಪೋಸ್ ನೀವು ಇದು ಮಾಡ್ಬೋದು. ಲೈಕ್ ಇನ್ನೊಂದು ಬ್ರೋಚರ್ ಕೊಟ್ಟವ್ರೆ. ಫಾರ್ ಸಪೋಸ್ ನಿಮಗೆ ಓನ್ಲಿ ಮೆಡಿಕಲ್ಲೇ ಮಾತ್ರ ಬೇಕಂತಂದರೆ ಲೈಕ್ ಮೆಡಿಕಲ್ಲು ಲಾಸ್ಟ್ ಪ್ರಿಯಾರಿಟಿ ಬೇಕು, ಫಸ್ಟ್ ಇಂಜಿನಿಯರಿಂಗ್ ಪ್ರಿಯಾರಿಟಿ ಕೊಡಬೇಕಂತಂದರೆ ನಿಮ್ಮದು ರ್ಯಾಂಕ್ ಇಂಜಿನಿಯರಿಂಗಲ್ಲಿ ಚೆನ್ನಾಗಿ ಬಂದಿದೆ, ಟಾಪ್ ಕಾಲೇಜಸಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗಬೇಕಂದ್ರೆ ನೀವು ಬೇಕಾದರೆ ಫಸ್ಟ್ ಪ್ರಿಯಾರಿಟಿ ಇಂಜಿನಿಯರಿಂಗ್ ಕೊಡ್ಬೋದು. ಲೈಕ್ ನೋಡ್ಬೋದು ಇಲ್ಲಿ ಫಸ್ಟು 13 ಕಾಲೇಜಸ್ ಇಂಜಿನಿಯರಿಂಗ್ ಕೊಟ್ಟವ್ರೆ ಪ್ರಿಯಾರಿಟಿ. ನೆಕ್ಸ್ಟ್ 13 ಆದಮೇಲೆ 14 to 15 20ವರೆಗೂ ಅಗ್ರಿಕಲ್ಚರ್ ಕೊಟ್ಟವ್ರೆ. ಇಲ್ಲಿ 14 20ವರೆಗೂ ಅಗ್ರಿಕಲ್ಚರಲ್ ಕೋರ್ಸನ್ನು ಕೊಟ್ಟವ್ರೆ ಇಲ್ಲಿ ಪ್ರಿಯಾರಿಟಿ. 13ವರೆಗೂ ಇಂಜಿನಿಯರಿಂಗು, 14 20ವರೆಗೂ ಅಗ್ರಿಕಲ್ಚರ್ ಕೊಟ್ಟವ್ರೆ. ಮತ್ತು ನೀವು ನೋಡ್ಬೋದು 21 to 40 ಮೆಡಿಕಲ್ ಕೊಟ್ಟವ್ರೆ. ನೆಕ್ಸ್ಟ್ ಮತ್ತೆ 41 to 16 ಮೆಡಿಕಲ್, ಲಾಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಕೊಟ್ಟವ್ರೆ ಈ ಕೇಸಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಕೇಸ್ ಬರುತ್ತೆ. ಲೈಕ್ ಇನ್ನೊಂದು ಕೇಸ್ ತೋರಿಸ್ತೀನಿ ನಿಮಗೆ. ಫಾರ್ ಸಪೋಸ್ ನಮಗೆ ಮಿಕ್ಸ್ಡ್ ಹಾಕಿ ಇರಬೇಕು. ಫಾರ್ ಎಕ್ಸಾಂಪಲ್ ನನಗೆ ಟಾಪ್ 5 ಕಾಲೇಜಸಲ್ಲಿ ಇಂಜಿನಿಯರಿಂಗ್ ಬೇಕು ಅಂತಿದ್ರೆ ನೀವು ಟಾಪ್ 5 ಕಾಲೇಜಸ್ನ ಹಾಕ್ಕೋಬೋದು, ಫಸ್ಟ್ ಪ್ರಿಯಾರಿಟಿ ಕೊಡ್ಬೋದು. ಈ ಟಾಪ್ 5 ಕಾಲೇಜಸ್ ನಮಗೆ ಸಿಗಲಿಲ್ಲ ಅಂತಂದರೆ ಈ 3 ಮೆಡಿಕಲ್ ಕಾಲೇಜಸಲ್ಲಿ ನಮಗೆ ಸಿಕ್ಕಿದ್ರು ಸಾಕಂತ ಈ 3 ಮೆಡಿಕಲ್ ಕಾಲೇಜಸ್ ಹಾಕ್ಕೋಬೋದು. ನೀವು ನೋಡ್ಬೋದು ಇಂಜಿನಿಯರಿಂಗಲ್ಲಿಗೆ 5 ಕೊಟ್ಟವ್ರೆ, ಮತ್ತು ಪ್ರಿಯಾರಿಟಿ ನೆಕ್ಸ್ಟ್ ಪ್ರಿಯಾರಿಟಿ 6th ಮೆಡಿಕಲ್, 7th ಮೆಡಿಕಲ್, 8th ಮೆಡಿಕಲ್, ಮತ್ತು 9 ಮತ್ತು 9 10 11 12 ಮತ್ತು ಇಂಜಿನಿಯರಿಂಗ್ ಕೊಟ್ಟವ್ರೆ. ಮತ್ತು 13 14 ಹಿಂಗೆ ರ್ಯಾಂಡಮ್ ನೀವು ಹಾಕ್ಬೋದು. ಅಂದರೆ ನಿಮ್ಮ ಕಾಲೇಜ್ ಪ್ರಿಯಾರಿಟಿ ಅಂದರೆ ಫಸ್ಟ್ ಪ್ರಿಯಾರಿಟಿ ನಿಮ್ದು ಯಾವ ಕಾಲೇಜು, ಫಸ್ಟ್ ಕೋರ್ಸ್ ನಿಮ್ಗೆ ಯಾವ ಕಾಲೇಜು. ಫಾರ್ ಸಪೋಸ್ ಇಂಜಿನಿಯರಿಂಗಲ್ಲಿದ್ದರೆ ಇಂಜಿನಿಯರಿಂಗಲ್ಲಿ ಇಂಥ ಕಾಲೇಜಸ್ ಹೋಗಬೇಕು, ಇದು ಬಿಟ್ಟರೆ ಮತ್ತು ಮೆಡಿಕಲಲ್ಲಿ ಇಂಥ ಕಾಲೇಜ್ ಹೋಗಬೇಕು. ಇದು ನನಗಿನ್ನೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಓಕೆ ಇಂಥ ಕಾಲೇಜ್ ಹೋಗ್ತೀನಿ, ಮತ್ತು ನೀವು ಮೆಡಿಕಲ್ಗೆ ಹೋಗ್ಬೋದು, ಮತ್ತು ನೀವು ಅಗ್ರಿಕಲ್ಚರ್ ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು 16 17 18 19 20 ಅಗ್ರಿಕಲ್ಚರ್ ಹಾಕವ್ರೆ. ಮತ್ತು 21 22 24ವರೆಗೂ ಮತ್ತೆ ಮೆಡಿಕಲ್, ಮತ್ತು ಮಿಕ್ಸ್ ಆಫ್ ಇಂಜಿನಿಯರಿಂಗು ಮೆಡಿಕಲ್ಲು. ಸೊ ಈ ರೀತಿ ಹಾಕ್ಕೊಂಡು ಹೋಗೋರೆ. ಸೊ ಈ ರೀತಿ ನಮ್ಮ ಹಾಕ್ಕೊಂಡು ಹೋಗ್ಬೋದು ನೀವು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ನಿಮಗೆ ಮಿಕ್ಸ್ಡಾಗಿ ಹಾಕ್ಕೋಬೋದು. ಇಲ್ಲಾಂದರೆ ಫಸ್ಟ್ ಪ್ರಿಯಾರಿಟಿ ನಮಗೆ ಇಂಜಿನಿಯರಿಂಗ್ ಮಾತ್ರ ಬೇಕು, ಇಂಜಿನಿಯರಿಂಗ್ ಆದಮೇಲೆ ಅಗ್ರಿಕಲ್ಚರ್ ಕೊಡ್ತೀನಿ ಪ್ರಿಯಾರಿಟಿ ಅಂದರೆ ಅಗ್ರಿಕಲ್ಚರ್ ಕೊಡ್ಬೋದು. ನೆಕ್ಸ್ಟ್ ನಾವು ಮೆಡಿಕಲ್ ಕೊಡ್ತೀವಿ ಲಾಸ್ಟ್ ಪ್ರಿಯಾರಿಟಿ ಅಂದರೆ ಹಂಗೂ ಕೊಡ್ಬೋದು. ಇಲ್ಲ ನಾವು ಫಸ್ಟ್ ಮೆಡಿಕಲ್ಲೇ ಕೊಟ್ಬಿಡ್ತೀವಿ, ಫಸ್ಟ್ ಪ್ರಿಯಾರಿಟಿ ನಮ್ಮದು ನೀಟ್ ಬರ್ತಿದ್ದೀವಿ ನಾವು ಮೆಡಿಕಲ್ ಹೋಗ್ಬೇಕು ಅಂದರೆ ಫಸ್ಟ್ ಮೆಡಿಕಲ್ಲಾಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಲೈಕ್ ಆಪ್ಷನ್ ಪ್ರಿಯಾರಿಟಿ ಕೊಡ್ಬೋದು. ಇಲ್ಲಿ ನೋಡ್ಬೋದು 20ವರೆಗೂ ಲೈಕ್ 40ವರೆಗೂ ಮೆಡಿಕಲ್ ಕೊಟ್ಟವ್ರೆ ಪ್ರಿಯಾರಿಟಿ ಲೀಸ್ಟ್. ಅದಾದಮೇಲೆ 41 to 53ವರೆಗೆ ಇದು ಕೊಟ್ಟವ್ರೆ ಇಂಜಿನಿಯರಿಂಗ್ ಕೊಟ್ಟವ್ರೆ, ಅದಾದಮೇಲೆ ಹಿಂಗೆ ಅಗ್ರಿಕಲ್ಚರ್ ಕೊಟ್ಟವ್ರೆ. ಸೊ ಈ ರೀತಿ ನೀವು ನಿಮ್ಮ ಪ್ರಿಯಾರಿಟಿ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಒಂದೇದರಲ್ಲಿ ನೀವು ಕೌನ್ಸಿಲಿಂಗ್ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಅದು ಸಪ್ರೇಟು ಇದು ಸಪ್ರೇಟು, ನೀಟ್ ಮಾಡಿದ್ರೆ ಇದೆ, ಮೆಡಿಕಲ್ ಮಾಡಿದ್ರೆ ಇಂಜಿನಿಯರಿಂಗ್ ಯಾವ ರೀತಿ ಮಾಡೋದು, ಇಂಜಿನಿಯರಿಂಗ್ ಮೆಡಿಕಲ್ ಒಂದೇದರಲ್ಲಿ ಮಾಡಿದ್ರೆ ಅಗ್ರಿಕಲ್ಚರ್ ಯಾವ ರೀತಿ ಮಾಡೋದು ಅಂತ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಯಾವ ರೀತಿ ಇದೆಯೋ ಆ ರೀತಿ ನೀವು ಮಾಡ್ಕೋಬೋದು. ಇಂಜಿನಿಯರಿಂಗು ನೀವು ಪ್ರಿಯಾರಿಟಿ ಫಸ್ಟ್ ಕೊಟ್ಟರೆ ಮತ್ತು ಮೆಡಿಕಲ್ ಲಾಸ್ಟ್ ಕೊಟ್ಟರು ಫಸ್ಟ್ ಕೊಟ್ಟರು ನಿಮ್ಮ ಪ್ರಿಯಾರಿಟಿ ಮೇಲೆ ಬೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಮಿಕ್ಸ್ಡ್ ಆಗಿ ನೀವು ಕೊಡ್ಬೋದು ನಿಮ್ಮ ಪ್ರಿಯಾರಿಟಿ. ಅದಕ್ಕಾಗಿ
ನೀವು ಯಾವ ಸ್ಟ್ರೀಮ್ಗೆ ಹೋಗ್ತೀವೋ ಅದು ಇಂಪಾರ್ಟೆಂಟ್. ಪ್ಲಸ್ ನಿಮ್ಗೆ ಎಂಥ ಕಾಲೇಜ್ ಸಿಗಬೇಕು, ಇಂಥ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಇಂಥ ಕಾಲೇಜ್ ಹೋಗೋಣ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜಸ್ ಇಂಥ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಇಷ್ಟು ಟಾಪ್ 5 ಕಾಲೇಜ್ ಸಿಗಲಿಲ್ಲ ಅಂದರೆ ಮೆಡಿಕಲ್ಗೆ ಹೋಗೋಣ, ಈ ಮೆಡಿಕಲಲ್ಲೂ 5 ಸಿಗಲಿಲ್ಲ ಅಂದರೆ ಅಗ್ರಿಕಲ್ಚರ್ ಹೋಗೋಣ. ಸೊ ಇಂಥ ಪ್ಲ್ಯಾನ್ ಆಗಿ ನೀವು ಇಟ್ಕೊಂಡು ನೀವು ಬೇಕಾದ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈಸಿ ಆಗುತ್ತೆ ಈ ವಿಡಿಯೋ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪಾಪ ಅವರು ಕನ್ಫ್ಯೂಸ್ ಆಗಿರ್ತಾರೆ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.